ಹ್ಯಾಪಿ ಬರ್ತ್ಡೇ ಚೂರಿ ಬಪ್ಪತ್ತಿಂಗೆ ಸಾರಿ. ನಾನು ಇದೇ ಸಾರಿ ಉಟ್ಕೊಂಡು ಹೋಗುದು. ಖಾರ ಹಾಪುದ್ರಿಂದ ನಾನು ಎಂತ ಮಾಡಿ ಉಟ್ಕೊಂಡು ಹೋಗ. ನಾವೀಗ ನಮ್ಮನೆಗೆ ಹಸಿರು ಇಡ್ಲಿ ಮಾಡಿರಾ. ಅಕ್ಕನ ಬರ್ತ್ಡೇ ಇತ್ತಾ, ಸೊ ಇವತ್ತೊಂದು ಸ್ಪೆಷಲ್ ಬರ್ತ್ಡೇ ಮಾಡು ಅಂತೇಳಿ ಅಮ್ಮನ ಹತ್ರ ಕೇಳಿ ಮಾಡು ಅಂದ್ರು. ಈಗ ಹಬ್ಬ ಮನ್ಕೊಂಡಿದ್ದಾಳ, ಒಂದು ಬರ್ಡೇ ಸ್ಪೆಷಲ್ ಇಟಿ ಮಾಡೋದು ಒಳ್ಳೆ ಮಾಡಿ ಮನ್ಕೊಂಡಿದ್ದಾಳ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಅಕ್ಕ ಹೇಳ ಸಾಕ ಮನ್ಕೊಂಡದ್ ದಡ್ಡ ಮಾಡುತ್ತಾ? ದಡ್ಡ ಕೇಕ್ ಅಂತ ಇದ್ರಲ್ಲೇ ಲೈಟ್ ಹಾಕಿ ಮಾರೆ ಬರ್ತಿದ್ನ ಒಳ್ಳೆ ಬರ್ತಿದೆ. ಹ್ಯಾಪಿ ಬರ್ತ್ಡೇ. ಚೂರಿ ಬಪ್ಪತ್ತಿಂಗೆ ಎಂತದ ಹಲಸಿ ನನಗೆ ಹಿಟ್ಟೇ ಇಲ್ಲ. ಓ ಇದಂಗೆ ಅಕ್ಷತ್ ಅಂತ ಬರಿಬೋದಿತ್ತು. ನಿನ್ ಬರ್ತಡೇ ನಾ ಬರೀತೆ ಆಯ್ತಾ. ಲಾಸ್ಟ್ ಇಯರ್ ಮಾವಿನಕಾಯಿ ತಂದಿರ, ಮಾವಿನ ಹಣ್ಣು. ಅಕ್ಷತಕ್ಕನ್ ಬರ್ತ್ಡೇ, ಅಕ್ಷತಕ್ಕ ಅಕ್ಷತಕ್ಕ ಹ್ಯಾಪಿ ಬರ್ತ್ಡೇ, ಅಕ್ಷತಕ್ಕನ್ ಬರ್ತ್ಡೇ, ಹ್ಯಾಪಿ ಹೆತ್ತಡ್ಡೇ. ಹ್ಯಾಪಿ ಬರ್ತ್ಡೇ. ದಡ ಒಂಚು ಇಲ್ಲಿ ಬಪ್ಪಿಲೆ ಒಳ್ಳೇದೆ ದಡ. ಯಾರು ಕೇಕ್ ಮಾತ್ರ ನಮ್ಮನೆಗೆ ಇವತ್ತು ಹಲಸಿ ಕೇಕ್ ಗೊತ್ತಾ? ಅಮಿತಾಬ್ ಬಚ್ಚನ್ ಮನೆಗೆ ಹಾಲಿನ ಗಿಣ್ಣದ ಮಾಡಿ ಕೇಕ್ ನೋಡು, ಮಿಲ್ಕ್ ಕೇಕ್ ಅಂತ. ಒಳ್ಳೇದೆ. 10 on 10 ಕೊಡ್ಬೋದು. ಒಳ್ಳೇದೆ ದಡ. ನಂದು ಹ್ಯಾಪಿ ಬರ್ತ್ಡೇ ದಡ. ಒಳ್ಳೆ ಇಲ್ಲ. ಥ್ಯಾಂಕ್ ಯು. ನಮ್ಮ ದಡ್ಡನ ಬೆಳಗ್ಗೆ ಮುಂಚೆ ಕಂಡ್ರೆ ಹಲ್ಲೇ ಇಲ್ಲ ಅವ್ರ ಹತ್ರ ಅಂತಕಂದ್ರೆ ಅವ್ರ ಹತ್ರ ಬೇರೆ ಟೈಮ್ ಆಗಿದ್ದು ಸೆಟ್. ಥ್ಯಾಂಕ್ ಯು. ಇದು ಯಾರು ಅಮ್ಮ ಮಾಡೋದು? ನೀವು ನಿನ್ನೆ ರಾತ್ರಿನೇ ಮಾಡಿರಿ ಅಲ್ಲ ಇದು? ನಿನ್ ಬರ್ತಡೇ ಅಂದ್ರೆ ರಾತ್ರಿ ರೆಡಿ ಮಾಡಿಟ್ಟು ಸರ್ಪ್ರೈಸ್ ಮಾಡುವನಿ. ಸರ್ಪ್ರೈಸ್ ನಾನ್ ನಿಂಗೆ ಹೆಂಗೆಲ್ಲ ಮಾಡಿದ್ದೆ. ನೀ ಎಂತ ಮಾಡಿದೆ? ಹೇ ನಿಂಗೆ ರಾಷ್ಟ್ರೀಯ ಬರ್ತಡೇ ನಾ ಮಾಡಿಲ್ವಾ? ಇಲ್ಲಪ್ಪ, ನಂಗೆ ಎಂತದು ಇದೇ ಇಲ್ಲ. ನಾನು ಲಾಯ್ಕ್ ಮಾಡಿ ಮನ್ಕೊಂಡಿದ್ದೆ. ನಾ ಆದ್ರೂ ರಾತ್ರಿ ಬೆಕ್ಕೊಂಡು ಒಂದ್ಸಲ ಫ್ರಿಜ್ ಕಂಡಿದೆ. ಫ್ರಿಜ್ಜಂಗೆ ಅಂತ ಇರ್ಲಿಲ್ಲ. ಓ ಇದೆಂತ ಇಲ್ಲ ಅನ್ಕೊಂಡು ಆರಾಮ್ಸೆ ಮನ್ಕೊಂಡೆ ಕಡೆಗೆ. ನಾನು ಇವಳಿ ಬರ್ತಡೆಗೆ 8 ಗಂಟೆಗೆಲ್ಲ ಕೇಕ್ ಎಲ್ಲ ತಕೊಂಡ್ಬಂದು ರಾತ್ರಿಗೆ 8 ಗಂಟೆಗೆನೆ ಕೇಕ್ ತರಿಸಿ, ನಾನ್ ತಂದದಲ್ಲ, ಯಾರ ಹತ್ರ ತರಿಸಿ, ಅದೇ ಮುಂಚಿನ ದಿವಸವೇ ಮತ್ತಿನ್ಯಾರು ಅಂತೇಳಿ ಹೇಳಿ 12 ಗಂಟೆಗೆ ವಿಶ್ ಮಾಡ್ಕಂತ ಹೇಳಿ ಫುಲ್ ರೆಡಿ ಎಲ್ಲ ಮಾಡಿ ಮೇಲ್ ಡೆಕೋರೇಷನ್ ಎಲ್ಲ ಮಾಡಿದೆ. ಈ ಪುಣ್ಯಸ್ಥಿತಿಗೆ ಒಂದು ಚೂರು ಗೊತ್ತಿಲ್ಲ. ಬೆಳಿಗ್ಗೆ 11:30 ಕೂಕೊಂಡು ಕಾದು 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 ನಾನು ಮನ್ಕೊಳ್ಳೋದು 11:30 ಕಡೆಗೆ 3 ಗಂಟೆಗೆ ಎದ್ದ ಅಮ್ಮನ ಹತ್ರ ಹೇಳಿಸಿ ಇವಳನ್ನ ಕರ್ಕಬಪ್ಪ ಕೇಳಿ ಮತ್ತೆ 3 ಗಂಟೆಗೆ ಇವಳಿಗೆ ಕೇಕ್ ಕಟ್ ಮಾಡಿಸೋದು. ಪಪ್ಪನ ನೆಪ್ಸ್ಲೇ ಇಲ್ಲ. ನಾವು 3 ಜನ ಮಾಡ್ತು ಕಡೆಗೆ ದಡ್ಡ ಬಂದ್ಕೊಂಡು ಇವ್ರು ಏನೋ ಮಾಡ್ತಿದ್ರು ಅನ್ಕೊಂಡು ಹೇಳಿ ಕಣ್ಕೊಂಡು ನಂದನ್ ಹೆಂಡತಿ ಮಕ್ಕಳೆಲ್ಲ ಮಾಡ್ತಿದ್ರು. ಸಾಕು ಸಾಕು ಹೋಗಲ್ಲ. ಇವತ್ತು ಪ್ಲಾನ್ ಏನಂದ್ರೆ ನಂದು ತುಂಬಾ ಎಲ್ಲ ಇದೆ, ನೋಡ್ತಾ ಇರಿ. ನಾನಿವತ್ತು ಈ ಸೀರೆ ಉಟ್ಕೊಳ್ಳುವ ಅಂತ ಎಣಿಸ್ಕೊಂಡಿದ್ದೆ. ಬರ್ತಡೇ ಅಲ್ಲ, ಅದಕ್ಕೋಸ್ಕರ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗುವ ಅಂತ ಎಣಿಸಿದೆ. ಸುಮಾರು ಟೈಮಿಂದ ಎಣಿಸ್ತಿದ್ದೆ ನಾನು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಬಿದ್ದೋಯ್ತು, ಪ್ರಸಾದ ಆಯ್ತು. ಸುಮಾರು ಟೈಮಿಂದ ಎಣಿಸ್ತಾ ಇದ್ದೆ ನಾನು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಹೇಳಿ ಮಂದರ್ತಿಗೆ. ಆದರೆ ಉಟ್ಕೊಂಡು ಹಬ್ಬಕ್ಕೆ ಆಗೇ ಇರಲಿಲ್ಲ ಇತ್ತು.
ಎಂತ ನಂಗೆ ಅಯ್ಯೋ ದೇವರೇ ಹಬ್ಬದ ಹಿಂಗೆ ಸ್ಕೂಟಿಗೆ ಹಬ್ಬದ ಕಾರಿಗೆ ಹಬ್ಬದ ಹೆಂಗೆ ಬಿಡೋದು ಹಂಗೆ ಹಿಂಗೆ ಎಲ್ಲ ಸುಮಾರು ಮಂಡೊಳಗೆಲ್ಲ ಸುಮಾರು ನೆಗೆಟಿವ್ಸ್ ಎಲ್ಲ ಓಡಾಡ್ತಾ ಇತ್ತು. ಹಾಗಾಗಿ ನಾನು ಇಲ್ಲಿ ತನಕ ಉಟ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಎಂತ ಮಾಡಿದೆ, ಮನ್ಸು ಮಾಡಿ ಇಲ್ಲ ನಾನು ಸೀರೆ ಉಟ್ಕೊಂಡು ಹೋಗ್ತೆ ಇವತ್ತು ಅಂತೇಳಿ ಹೇಳಿ ಮನ್ಸು ಮಾಡಿ ನಾನಿವತ್ತು ಮಂದಾರ್ತಿ ದೇವಸ್ಥಾನಕ್ಕೆ ಈ ಸೀರೆ ಉಟ್ಕೊಂಡು ಹೋಗ್ಪ ಅನ್ಕೊಂಡು. ಪರ್ಟಿಕ್ಯುಲರ್ ಆಗಿ ಈ ಸಾರಿ ಎಂತಕ್ಕೆ ಅಂತೇಳಿ ಹೇಳಿದ್ರೆ, ಇದನ್ನು ನಾನು ಅವತ್ತು ಮಕರ ಸಂಕ್ರಾಂತಿ ದಿನ ನಡಿಗೆ ಮೂಲಕ ದೇವಸ್ಥಾನಕ್ಕೆ ಹೋಗಿತ್ತಲ್ಲ ನಡ್ಕೊಂಡು, ಆವತ್ತು ಈ ಸಾರಿಯನ್ನು ನಾನು ಹೆಂಗಿತ್ತು ಏನೋ ಎಂಥದ್ದು ನೋಡಲೇ ಇಲ್ಲ. ನಾನು ಜಸ್ಟ್ ಈ ಕಲರ್ ಕಂಡೆ ಬಂದೆ. ಈ ಸಾರಿ ನಾನು ಮಂದಾರ್ತಿ ದೇವಸ್ಥಾನದಲ್ಲೇ ತಗೊಂಡಿರುವಂಥದ್ದು. ಅದಕ್ಕೆ ಮಂದಾರ್ತಿ ದೇವಸ್ಥಾನಕ್ಕೆ ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತ ಉಟ್ಕೊಂಡು ಹಬ್ಬ ಅನ್ಕೊಂಡು ಹೇಳಿ ಪ್ಲ್ಯಾನ್ ಮಾಡಿದೆ. ಈಗ ಉಟ್ಕೊಂಡು ಬಂದೆ, ಹೆಂಗಾಗತ್ತೆ ನೋಡೋಣ. ಬಾಯ್. ಹ್ಯಾಪಿ ಬರ್ತ್ಡೇ. ಗಟ್ಟಿ ಹೇಳಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಬರ್ತ್ಡೇ. ಎಸ್, ಇದು ನೋಡಿ ಇವತ್ತಿನ ಸಾರಿ. ನಾನು ಇದೇ ಸಾರಿ ಉಟ್ಕೊಂಡು ಹೋಗೋದು. ಇನ್ನು ಪಿನ್ ಏನು ಮಾಡಿಲ್ಲ, ಇನ್ನು ಮಾಡಕ್ಕಷ್ಟೇ. ಬಿಡ್ಸುಕ್ಕೆ ಹೆದರಿಕೆ. ಆಕ್ಚುಲಿ ನನಗೆ ರೇಷ್ಮೆ ಸೀರೆ ಉಟ್ಕೊಂಡು ಹೋಗೋ ಪ್ಲಾನ್ ಇತ್ತು. ಆದ್ರೆ ಮಳೆ ಯಾವ ನಮ್ಗೆ ಇತ್ತಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಹೋದ್ರೆ ಏನ್ ಬೇಡ. ಅದಕ್ಕೆ ಈ ಸಾರಿ ಉಟ್ಕೊಂಡು ಹೋಗ್ತೆ. ತುಂಬಾ ಚಂದ ಮಾಡಿ ಸ್ಟಿಚ್ ಎಲ್ಲ ಮಾಡಿಸಿದ್ದೀನಿ. ಹೌದು, ನೀವು ನಿಮ್ದೆ ಅಂತ ಅನ್ಸ್ಕೊಂಡ್ರಿ. ಸೀರೆ ಉಟ್ಕೊಂಡಾಯ್ತು. ಸರಿ ಆಗಲಿಲ್ಲ ಅಂದ್ಕೊಳ್ತೆ, ಆದರೂ ಉಟ್ಕೊಂಡಿದ್ದೇನೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮಳೆ ಅಂತೂ ಲೈಟಲ್ಲಿ ಬರ್ತಾ ಇತ್ತು. ಜಾಸ್ತಿ ಬರ್ದಿರೋ ಅಷ್ಟೇ ಸಾಕು ದೇವ್ರೆ. ಈ ಸೀರೆ ಉಟ್ಕೊಂಡು ನಡ್ಕೊಂಡು ಹಬ್ಬದೆ ಬಂಗ ಅಂಥದ್ದು. ನಂಗೆ ಈ ಮಳೆ ಗಿಳಿ ಬಂದರೆ ಏನು ಬೇಡ. ಆದರೂ ಪರವಾಗಿಲ್ಲ, ದೇವರ ಸನ್ನಿಧಾನಕ್ಕೆ ಸೀರೆ ಉಟ್ಕೊಂಡು ಹೋಗ್ತೇನೆ ಅಂತ ಎಣಿಸಿದ್ದೇನೆ. ಹೋಗ್ತೇನೆ. ಈ ಸರ ಹಾಕೊಳ್ಳ ಅಥವಾ ಇದೊಂದು ಚೋಕರ್ ಇದೆ, ಇದು ಹಾಕೊಳ್ಳ ಅನ್ಕಂಡು ಹೇಳಿ ಕನ್ಫ್ಯೂಷನ್. ನನಗೆ ಜೋರು ಕನ್ಫ್ಯೂಷನ್ ಆಗ್ತಾ ಉಂಟು. ಯಾವ್ದು ಹಾಕಂದನ ಇಷ್ಟದಲ್ಲಿ ತೆಗಿ ಅಂದರೆ ತೆಗಿಲಿಲ್ಲ. ಫೈನಲಿ ನಾನು ಸೀರೆ ಉಟ್ಕೊಂಡಾಯ್ತು. ಕರೆಕ್ಟ್ ಆಗಲಿಲ್ಲ, ಆದರೂ ಏನೋ ಒಂದು ಮಾಡಿ ಉಟ್ಕೊಂಡಿದೆ. ಸ್ವಲ್ಪ ದಪ್ಪ ಹೋಗಿ ಚಂದ ಕಾಣಿಸ್ತಾ ಇಲ್ಲ ಅನ್ಸ್ಕೊಳ್ತೆ. ಇರಲಿ, ಪರವಾಗಿಲ್ಲ. ತುಂಬ ಕಷ್ಟಪಟ್ಟು ಇಷ್ಟು ಹೊತ್ತು ತನಕನೂ ಉಟ್ಕೊಂಡೆ. ಈ ಸೀರೆ ಹೇಳೋದು ಮಾತಿಗೆ ಅಂತಿಲ್ಲ, ಆದರೂ ಅಡ್ಡಿ ಇಲ್ಲ. ಈಗ ಕಾರಂಗೆ ಹಾಪೋದ್ರಿಂದ ನಾನು ಎಂತ ಮಾಡಿ ಉಟ್ಕೊಂಡು ಹೋದ್ರು ಲಾಸ್ಟಿಗೆ ಅದು ಹಾಪೋದು ಅದೇ ಜೋಗಳ. ಅದಕ್ಕೆ ಹಿಂಗೆ ಹಾಪ ಅಂತ ಎಣಿಸ್ಕೊಂಡು ಲೈಕ್ ಮಾಡಿ ಉಟ್ಕೊಂಡಿದೆ. ಚಂದ ಅಂತೂ ಕಾಣಿಸ್ತಿತ್ತು, ನನಗಂತೂ ಇಷ್ಟ ಆಗಿದೆ. ಸೊ ನಮ್ಮಮ್ಮ ಇನ್ನು ಹೊರಡ್ತಾ ಇದ್ರು. ನಮ್ಮಮ್ಮ ಬತ್ತರು, ನಾವಿಬ್ಬರು ಹೋಗ್ತೇವೆ ಮಂದಾರ್ತಿ ದೇವಸ್ಥಾನಕ್ಕೆ. ನನ್ನ ಹುಟ್ಟಿದ ದಿನದ ಪ್ರಯುಕ್ತ ದೇವರ ಹತ್ರ ಒಂದು ಪ್ರೇ ಮಾಡಿ ಬರುವ. ಈಗ ಚೂರು ಮಳೆ ಬಿಟ್ಟಿತ್ತು. ಈಗ ಹಾಪ ಅಂತ ಎಣಿಸ್ಕೊಂಡ್ರೆ ನನ್ನ ಅಮ್ಮ ಬರ್ತಾ ಇಲ್ಲ. ಈಗ ಕಾರ್ ತೆಗೆಯೋದೇ ದೊಡ್ಡ ಸಾಹಸ ಕೆಲಸ. ಎಂತಕ್ಕಂತೇಳಿ ಹೇಳಿದ್ರೆ, ಕಾರಿನ ಇಷ್ಟೇ ಇಷ್ಟು ಗ್ಯಾಪನ್ನು ಬಿಟ್ಟು ನಿಲ್ಲಿಸಿದೆ. ರಾಮದೇವ್ರೆ, ಅದು ಹೆಂಗೆ ತೆಗಿತ್ನೋ ಗೊತ್ತಿಲ್ಲ. ಮೊನ್ನೆ ಕತ್ಲಂಗೆ ಗೊತ್ತಾಯಿಲ್ಲ ನನಗೆ. ಸೀದಾ ತರ್ಕ ಬಂದಿಟ್ಟೆ. ಒಂಚೂರು ಮುಂದೆ ಹೋಯ್ರು ಡ್ಯಾಶ್ ಹತ್ತಿತ್ತು. ಈಗ ಅದನ್ನು ಬೇರೆ ಬಾಯ್ ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಅಂದದ್ದು ನನಗೆ. ಕಾರಿಗೂ ಮತ್ತೆ ಗೋಡೆಗೂ ಡಿಸ್ಟೆನ್ಸ್ ಇಷ್ಟೇ. ಈಗ ತೆಗಿಕೀಗ ಕಾರ್ನ. ಫುಲ್ ರೆಡಿ ಆಯಿತು. ನಾನು ಹೊರಟ್ಕೊಂಡಿದ್ದೆ. ಸೀರೆನ ಉಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ನಾವು ಎಲ್ಲರೂ ನಡ್ಕೊಂಡು ಹೋಗ್ಬಿಟ್ಟು ಸ್ಟೈಲ್ ಯಾರು ಕಂಡಿರ್ತಲ್ಲ, ಸೀರೆ ಫುಲ್ ಎತ್ಕೊಂಡು ಹೋಗ್ತಾ ಇದ್ದೆ ನಾನು. ಎಂತಕ್ಕಂತೇಳಿ ಹೇಳ್ರೆ, ಇಲ್ಲೆಲ್ಲ ಗಿಂಚಾಯ್ತು. ಗಿಂಚಂತೇಳಿ ಹೇಳ್ರು ಫುಲ್ಲು ನೆರಿ ಬಂದಿತ್ತ. ನಿನ್ನೆ ನೆರಿ ಬಂತು. ಅದಕ್ಕೆ ಇವತ್ತು ಫುಲ್ ಇಲ್ಲೆಲ್ಲ ಗೊಚ್ಚಿ ಆಯಿತು. ಮಣ್ಣು ಕೆಸರು ಅದು ಇದು ಎಲ್ಲ ಇತ್ತು. ಸೊ ರಗಳೆ ಬೇಡ ಹೇಳಿ ಸೀರೆ ಎತ್ಕೊಂಡೇ ನಡೀತಿದ್ದೆ. ಇಲ್ಲೇ ಮಣ್ಣು ಮಾಡ್ಕೊಂಡು ಹಬ್ಬದಲ್ಲ, ಅಟ್ಲೀಸ್ಟ್ ಅಲ್ಲಿ ಮಣ್ಣು ಮಾಡ್ಕೊ ಬಂದ್ರಡಿಲ್ಲ, ಇಲ್ಲೇ ಮಣ್ಣು ಮಾಡ್ಕೊಂಡು ಹಬ್ಬದಲ್ಲ ಅನ್ಕೊಂಡು ಅಷ್ಟೇ. ಸ್ಟಾರ್ಟಾ? ಹೌದು, ಸ್ಟಾರ್ಟ್ ಅಂತ ಹೇಳ್ಕಲ್ದೆ. ಸ್ಟಾರ್ಟ್ ಆಗಿ 6 ನಿಮಿಷ ಆಗಿದೆ. 6 ಸೆಕೆಂಡ್ ಆಗಿದೆ. ಓಕೆ, ನಾವು ಎಂತ ಹೇಳುದು? ಓಕೆ, ನಾವೀಗ ಸುಖೇಶ್ ಅಲ್ಲ, ನಾವೀಗ ಮಂದಾರ್ತಿ ದೇವಸ್ಥಾನದ ಹಾದಿಯಲ್ಲಿದ್ದೇವೆ. ಇನ್ನೇನು ಕೆಲವೇ ಕಿಲೋಮೀಟರ್ ಅಷ್ಟ ದೂರ ಇರೋದು. ನಾನು ಯಾವ್ದು ಆಫ್ ಮಾಡಿ ರೋಡಿಂದ ಸ್ಟಾರ್ಟ್ ಮಾಡಿ ನನ್ನ ಮುಖಕ್ಕೆ ಬನ್ನಿ. ಸ್ಟಾರ್ಟ್ ಮಾಡಿ, ವಿಡಿಯೋ ಸ್ಟಾರ್ಟ್ ಮಾಡಿ. ಮಾಡಿದೆ 9 ಆಗಿದೆ. 9 ಸೆಕೆಂಡ್ ಆಗಿದೆ. ನೀವು ಇಷ್ಟಾರು ಮಾಡ್ತೀರ, ಅದೇ ಖುಷಿ.
ಇಷ್ಟೇ ಮಾಡ್ತಾರೆ. ದೊಡ್ಡದ ಎಲ್ಲರೂ ಇಷ್ಟೇ ಮಾಡ್ತಾರೆ. ಸೀರಿ ಅಯ್ಯೋ ಎಷ್ಟು ಗಾಡಿ ಮಾರ ಇಲ್ಲೊಂದು. ಜೈ ಜ್ಞಾನ ಗುಣಸಾಗರ ಜೈ ಕಪೀ ಲೋಕ ಉಜಾಗರ. ಪೆಟ್ರೋಲ್ ಹಾಕ್ಸ್ಕೊಂಡು ವಾಪಸ್ ಇದಾಗುಂಬಿ ಬಪ್ಪಮ್ಮ. ಈ ಸೀರೆಯಾಗ ನಂಗೆ ಮಂದರ್ತಿಗೆ ಹೆಚ್ಚಾಗಿ ಕಾಣಿತ್ತು. ಎಸ್ ನಾವು ಮಂದರ್ತಿಗೆ ಬಂದಿದ್ದು. ಕಾರ್ ಪಾರ್ಕ್ ಮಾಡಿದ್ದೇನೆ. ಟೈಮಿಂದ ಎಣ್ಸ್ಕೊಂಡಿದ್ದೆ ನಾನು. ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಬರ್ಕೊಂಡ್ಕೊಂಡು ಹೋಯ್ ಮಳೆಗಾಲಕ್ಕೆ ಬಂದೆ. ದೇವಸ್ಥಾನ ರೀಚ್ ಆದೆ. ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ನಾನು ತುಂಬ ಸಣ್ಣವಳಿಂದ ಸಮೇತ ನನ್ನ ಪಪ್ಪ ಅಮ್ಮ ಇಲ್ಲಿ ಬರ್ತಿದ್ರು. ಆದರೆ ನಾನು ಸೀರೆ ಉಟ್ಕೊಂಡು ಫಸ್ಟ್ ಟೈಮ್ ಬರ್ತಿಪ್ಪದು. ಮೊನ್ನೆ ಒಂದ್ಸಲ ಒಂದು ಮದುವೆ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಆದರೆ ದೇವಸ್ಥಾನಕ್ಕೆ ಬಪ್ಪಕ್ಕೆ ಆಗಿರಲಿಲ್ಲ ಇತ್ತು. ಸೊ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಇತ್ತು. ಈಗ ಭಾರಿ ಭಂಗ ಆಗ್ತಿತ್ತು ನಂಗೀಗ. ಬನ್ನಿ ಬನ್ನಿ ಸ್ಟಾಪ್ ಮಾಡಿ. ನಿಮ್ಮ ಹತ್ರ ಒಂದು ವಿಡಿಯೋ ಮಾಡಿ ಅಂದ್ರೆ ಸ್ಲೋ ಮಾಡಿರ್ತೀವಿ. ಕೋಡಿ ಎಲ್ಲ ಇಲ್ಲಿತ್ತಲ್ಲ ಫಸ್ಟ್ ಅಲ್ಲ. ಬಸ್ ಇದೆ, ಮೊಬೈಲ್ ಇದೆ. ಸ್ಟಾಪ್ ಮಾಡಿ. ನಾನಿವಾಗ ಉಟ್ಕೊಂಡಿನಲ್ಲ ಸೀರೆ, ಆ ಸೀರೆ ನಾನು ಇಲ್ಲಿಂದವೇ ತಗೊಂಡದ್ದು. ಅವತ್ತು ನಡಿಗೆ ಮೂಲಕ ಬಂದಿತ್ತಲ್ಲ ಅವತ್ತು ತಗೊಂಡದ್ದು. ಒಂದು 2000 ಹತ್ತಿರ ಆಯ್ತು. ಈಗ ಇಲ್ಲೊಬ್ರು ಸಬ್ಸ್ಕ್ರೈಬರ್ ಸಿಕ್ದವರು ಒಳ್ಳೆ ಆಯ್ತು ವೀಡಿಯೋಸ್ ಎಲ್ಲ ನಾ ಕಾಣ್ತೆ ಅಂತೇಳಿ ಹೇಳ್ರು. ಭಾರಿ ಖುಷಿ ಆಯ್ತು. ಹಿಂಗೆಲ್ಲ ಯಾರಾದ್ರು ಹೇಳ್ರೆ, ಏನೋ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಆವಾಗ ಭಾರಿ ಖುಷಿ ಆಯ್ತು. ಆ ಖುಷಿಯನ್ನು ಹೇಳೋಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಯ್ತು. ವಿಡಿಯೋ ಚೆಂದ ಆಗಿದೆ ಹಿಂಗೆಲ್ಲರೂ ಹೇಳ್ತಾರೆ ಸಿಕ್ದವರು. ಅವಾಗ ಖುಷಿ ಆಯ್ತು ನನಗೆ. ನಿಮಗೆಲ್ಲರೂ ನಾನು ಸಿಕ್ಕ ನನಗೆ ಹೇಳಿ ಆಯಿತಾ, ಫೀಡ್ಬ್ಯಾಕ್ ಕೊಡಿ ಆಯಿತಾ. ಬಾಬಾ ಎಸ್ ನಾವೀಗ ಅಯ್ಯಯ್ಯೋ ರಾಮ ನಾವೀಗ ಮನೆಗೆ ಹೋಗ್ಬೋದು. ನಂದು ಸೀರೆ ಆಸೆ ಹೆಂಗಾಯ್ತೋ ನನಗೆ ಗೊತ್ತಿಲ್ಲ. ಅಂದರೆ ಈ ಸಾರಿ ಅಂದರೆ ಹಠಾರ್ ಸೀರೆ ಅಂತಾರೆ ಅಂತ ಹೇಳಿದ್ವಿ, ಹೇಳೋದು ಮಾತ್ರ ಅಂತಿಲ್ಲ ಆ ಥರ ಸಾರಿ. ಅಮ್ಮ ಎಂತ ಮಾಡ್ತೀರಿ ನೀವು? ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮಳೆ ಬಪ್ಪದೊಳಗೆ ರಾಬಕ್ಕ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಫಸ್ಟ್ ಸೀರೆ ಕಳಿಸ್ಬೇಕು. ಫಸ್ಟ್ ಸೀರೆ ಕಳಿಸ್ಬೇಕು. ಅಮ್ಮ ಆಡ್ಬೇಕದ ಇದ್ರಾಗ ಆತ್ತಲ್ಲ ಅದು ಅಣಬೇ ಕೆಲವು ಮಶ್ರೂಮ್ ಅಂತರು ಆಡ್ಬಂದಪ್ಪ. ಮತ್ತೆಂತಂದ್ರೆ ಈಗ ಮಳೆ ಬರುವ ಸಂಭವ ಇದೆ, ಅದಕ್ಕೆ ಬೇಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ನಾವು ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತೇವೆ. ನಾವ್ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಗೊತ್ತಾಗ್ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೋಡಿ. ಕಾಲ್ ಬಂತು ರಕ್ಷಿತಂದಲ್ಲ ನವಿಲು ಕಣಿ ಶೆಟ್ರನ್ಯಾಗೆ ಹುಡುಕಿದ್ರು. ಚೆನ್ನಾಗಿದೆ. ಬಿಡ್ಸು 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 ಆಯ್ತ ಬಿಡ್ಸು ಅಲ್ಲ. ಯಾವ್ದೋ ನವಿಲಿಗೆ ಇಲ್ಲೊಂದು ನವಿಲ್ ಇದಿತ್ತು ನಮ್ಮ ಎದುರು. ಆ ನವಿಲಿಗೆ ಕೂ ಅಂತ ಕೂಗ್ತಿತ್ತು. ಅಲ್ಲಿ ಇನ್ನೊಂದು ನವಿಲಲ್ಲಿತ್ತು, ಅದು ಕೂ ಕೂ ಅಂತಿತ್ತು. ಇವಾಗ ಕೂಗ್ತಾ ಇಲ್ಲ ಅಮ್ಮ, ಮರ್ಯಾದೆ ಹೋಯ್ತು. ನಾವು ಮನೆಗೆ ಬಂತು. ಈಗ
ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಬ್ರಹ್ಮವರಕ್ಕೆ ಹೋಗ್ಲಿಕ್ಕೆ ಉಂಟು. ಎಂತಕ್ಕೆ ಅಂತೇಳಿ ಹೇಳಿ ಗೊತ್ತಾಗಬೇಕಾದ್ರೆ ನೀವು ನೆಕ್ಸ್ಟ್ ವಿಡಿಯೋ ನೋಡಿ. ಬಾಯ್. ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ. ವಿಷಯ ಎಷ್ಟೇ. ಈ ಕಡೆ ಬನ್ನಿ. ಪಾಪ ಪಾಪ ಬಾಯ್ ಪೂರ ಹೋಯ್ತಾರೋ.